ಸರ್ಕಾರ ತೀರ್ಮಾನ ಮಾಡಿ ಅಲ್ಲಿ ಆರ್ಡರ್ ಮಾಡಿದ್ರು, ಕರೆದ್ರು. ಬನ್ನಿ, ನೀವೆಲ್ಲ ಬಡವರ ಮಕ್ಕಳು, ನೀವು IAS ಆಗಬೇಕು, IPS ಆಗಬೇಕು, ಆ ಥರದ ಒಂದು ಕೊಟ್ಟರು ಅಧ್ಯಕ್ಷರು. ಇವತ್ತೇನಾಗಿದೆ, ನೆನ್ನೆ ನನ್ನ ಆಫೀಸಿಗೆ ಬಂದಿದ್ರು. ಆವಾಗ ಒಂದು ಸುಮಾರು 30 ಜನ ಯುವಕರು ನನ್ನ ಆಫೀಸ್ಗೆ ಬಂದು ಕಣ್ಣೀರು ಹಾಕಿದ್ರು. ಏನು ಹೇಳಿದ್ರೆ, ಸರ್ ನಾವೆಲ್ಲ 50 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಸರ್, ಹೋಗ್ಬೇಕಾದ್ರೆ ನಮ್ಗೆ ದುಡ್ಡಿಲ್ಲ ಸರ್ ಅಂತಂದು ಮನವಿ ಕೊಟ್ಟರು ನನ್ನ ಹತ್ರ. ಆ ಮನವಿನೂ ಹತ್ರ ಇದೆ. ನಮ್ಮ ಕಷ್ಟ ಹಿಂಗಾಗಿದೆ ಸರ್ ಅಂತ. ಹೋಗ್ಬೇಕಾದ್ರೆ ನಾನೇ ಹೇಳಿದೆ ನಮ್ಮ ಆಫೀಸ್ಗೆ, ಅವ್ರಿಗೊಂದು 1,000 ರೂಪಾಯಿ ಕೊಡ್ರಪ್ಪ, ಹೋಗ್ಬೇಕಾದ್ರೆ ಟ್ರೈನ್ ಚಾರ್ಜ್ ಇಟ್ಕೊಂಡು ಹೋಗ್ಲಿ ಅಂತ ಕೊಟ್ಟಿದ್ರು. ಇಲ್ಲಿ ಪ್ರಶ್ನೆ ಬಂದಿರೋ ಅಂಥದ್ದು, ತಾವು ಇದ್ದೀರ ಇಲ್ಲಿ, ಸಂಸ್ಥೆ ಹೇಳ್ತೈತೆ ಯಾವುದು, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಇವರು ಹೇಳ್ತಾರೆ ಶಿಷ್ಯ ವೇತನ ಬಯೋಮೆಟ್ರಿಕ್ ಶಿಕ್ಷಾ ವೇತನವನ್ನು ಪ್ರತಿ ಮಾಹೆಯ ತರಬೇತಿ ಕೇಂದ್ರ ಸಂಸ್ಥೆಯವರು ಸಲ್ಲಿಸಿರುವ ಹಾಜರಾತಿ ಅನ್ವಯ ಪಾವತಿಸಲಾಗುವುದು. ಆದರೆ ತರಬೇತಿ ಅವಧಿಯಲ್ಲಿ ಯಾವುದೇ ವಸತಿ ಸೌಲಭ್ಯ ಕೊಡಲಾಗುವುದಿಲ್ಲ. ವಸತಿ ಬೇಡ, ಶಿಷ್ಯ ವೇತನ ಕೊಡ್ತೀನಿ ಅಂತೇಳಿ ಪ್ರಾಧಿಕಾರ ಹೇಳಿದೆ, ಕರ್ನಾಟಕ ಸರ್ಕಾರ. ಅಲ್ಲಿನ ಸೈನ್ ಹಾಕಿರೋರು ಯಾರು ಅಂದರೆ ಕಾರ್ಯನಿರ್ವಾಹಕ ನಿರ್ದೇಶಕರು. ಸರ್ಕಾರದ ಆದೇಶ ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷ, ಹೇಳ್ಬೇಕಲ್ಲ. ಇಲ್ಲಿ DC ಒಂದು ಆದೇಶ ಹೊರಡಿಸ್ತಾರೆ. ಎಲ್ಲಿದೆ, ಇದೇನಾ? ಇಲ್ಲಿದೆ ಅಧ್ಯಕ್ಷರೇ. ನೋಡಿ, ಸರ್ಕಾರದಲ್ಲಿ ಎರಡೆರಡು ಅಧಿಕಾರ. ಇಲ್ಲಿ DC ಹೇಳ್ತಾನೆ, ದಾಖಲಾತಿ ಪರಿಶೀಲನೆ ನಂತರ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ತರಬೇತಿ ಕೇಂದ್ರ ಕಲಬುರಗಿ ನಗರದ ವಾಜಪೇಯಿ ವಸತಿ ಬಡಾವಣೆ, ಕಲಬುರಗಿಯಲ್ಲಿ ತರಬೇತಿಯು ಉತ್ತಮ ತರಬೇತಿ ಸಂಸ್ಥೆಯಿಂದ ನೀಡಲಾಗುವುದು. ತರಬೇತಿಯ ಉಚಿತವಾಗಿದ್ದು ಅಭ್ಯರ್ಥಿಗೆ ಯಾವುದೇ ಶಿಷ್ಯ ವೇತನ ಮತ್ತು ವಸತಿ ಇರುವುದಿಲ್ಲ. ಜಿಲ್ಲಾಧಿಕಾರಿ, ಇದು ಕರ್ನಾಟಕ ಸರ್ಕಾರ, ಇದು ಜಿಲ್ಲಾಧಿಕಾರಿ. ಜಿಲ್ಲಾಧಿಕಾರಿಗೆ ಏನು ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದೆ ಇದ್ರೆ ಸರ್ಕಾರದ ಆದೇಶ ನೋಡಬೇಕು, ಅದ್ರ ಪ್ರಕಾರ ಅವನು ನಡ್ಕೊಬೇಕು. ಇವನು ಯಾವ ದೊಣ್ಣೆ ನಾಯಕ? ಇವಂದೇ ಒಂದು ಆದೇಶ ಹೊಡ್ಸಕ್ಕೆ, ಇವನೇ ಏನೋ ಮಾಡಕ್ಕೆ, ಇವನ್ಯಾವ ದೊಣ್ಣೆ ನಾಯಕ? ಇವನು ಕೇಳ್ಬೇಕಲ್ಲ. ಇದು ಸರ್ಕಾರದ ನಾನು ಹೇಳ್ತಾ ಇರೋದು, KPSC ಅಲ್ಲ ಇದು. ಸರ್ ಒಂದ್ ನಿಮಿಷ ಮಾತಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ಇಲ್ಲ, ಅದು ಒಂದು ಪಾಯಿಂಟಿಗೆ, ಯಾಕಂದ್ರೆ ಅದು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಅದಕ್ಕೆ ಬರ್ತೀನಿ ಅಲ್ಲಿಗೆ. ಒಂದ್ ನಿಮಿಷ ಸರ್, ಇದಕ್ಕೆ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಆಮೇಲೆ ಒಂದೇ ನಿಮಿಷ